ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ, ಯಾಕೆಂದ್ರೆ ನಾನಂತೂ ಫಸ್ಟ್ ಕ್ಲಾಸ್ ಆಗಿದ್ದೀನಿ. ಇವತ್ ನಾನು ಮೊಟ್ಟೆ ಗ್ರೀನ್ ಮಸಾಲಾನ ಹೇಗ್ ಮಾಡೋದು ಅಂತ ನಿಮಗ್ ತೋರಿಸ್ತೀನಿ. ಯಾಕೆಂದ್ರೆ ಇದು ನನ್ನ ಫೇವ್ರೆಟ್ ಡಿಶ್ ಕೂಡ, ಅಂಡ್ ನಾನು ತುಂಬಾ ಸಲ ಮಾಡಿದೀನಿ ಇದನ್ನ. ಸೊ ಇವತ್ ನಾನು ಟ್ರೈ ಮಾಡ್ತೀನಿ. ನೀವು ಸಹ ನಿಮಗ್ ಟೈಮ್ ಆದಾಗ ಫ್ರೀ ಮಾಡ್ಕೊಂಡು ಟ್ರೈ ಮಾಡ್ಕೊಳ್ಳಿ. ಅಂಡ್ ಇನ್ನೊಂದೇನಂದ್ರೆ ಪ್ಲೀಸ್ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ ಯು. ಇಲ್ಲಿ ಒಂದು ಪಾತ್ರೆಗೆ ನಾನು ಸ್ವಲ್ಪ ಎಣ್ಣೆ ಹಾಕೋತೀನಿ. ಆಮೇಲೆ ಒಂದು 4 ಈರುಳ್ಳಿನ ಕಟ್ ಮಾಡಿಬಿಟ್ಟು ನಾನು ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ. ಸೊ ನಿಮ್ಗೆ ಎಷ್ಟು ಬೇಕು ಅಷ್ಟೊಂದು ಹಾಕೋಬಹುದು ನೀವು. ಆಮೇಲೆ ಇದನ್ನ ಸ್ವಲ್ಪ ನಾನಿವಾಗ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋ ತನಕನೂ ಹುರ್ಕೋತೀನಿ. ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದ್ರೆ ಸಾಕು, ಜಾಸ್ತಿ ಏನು ಬಾಡ್ಸೋದೇನು ಬೇಕಾಗಿಲ್ಲ. ಇವಾಗ ನೀವು ನೋಡ್ಬೋದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಕಲರ್ ಬರ್ತಾ ಇದೆ, ಕಲರ್ ಚೇಂಜ್ ಆಗಿದೆ. ಇದಕ್ಕಿವಾಗ ನಾನು 4 ಹಸಿ ಮೆಣಸಿನಕಾಯಿನ ಹಾಕ್ತಾ ಇದ್ದೀನಿ. ಇದನ್ನ ನೋಡ್ಕೊಳ್ಳಿ, ನನಗೆ ಜಾಸ್ತಿ ಸ್ಪೈಸಿ ತಿನ್ನಲ್ಲ, ಸೊ ನಾನು 4 ಹಾಕೊಂಡಿದ್ದೀನಿ. ನಿಮ್ಗೆ ಎಷ್ಟು ನೀವು ಸ್ಪೈಸಿ ತಿಂತೀರಾ ಅದ್ರ ಮೇಲೆ ಡಿಪೆಂಡು. ಸೊ ಇದನ್ನ ಸ್ವಲ್ಪ ಹೊತ್ತು ನಾನು ಫ್ರೈ ಮಾಡಿ ಇವಾಗ ಇದಕ್ಕೆ ನಾನು 1 ಕಪ್ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ. ನೀವು ನೋಡ್ಬೋದು 1 ಕಪ್ ಹಾಕಿದ್ದೀನಿ. ಇದು ಸ್ವಲ್ಪ ಬಾಡಿದ್ಮೇಲೆ ನಾನು ಇವಾಗ ಇದಕ್ಕೆ 1 ಕಪ್ ಅಷ್ಟು ಮತ್ತೆ ನಾನು ಮಿಂಟ್ ಲೀವ್ಸ್ ಪುದೀನಾ ಸೊಪ್ಪನ್ನ ಹಾಕ್ತಾ ಇದ್ದೀನಿ. ಹಾಗೆ ನಾನು ಇದು ಪುದೀನಾ ಸೊಪ್ಪು ಜೊತೆಗೆ ಒಂದು ಸ್ವಲ್ಪ ನಾನು ಕರಿಬೇವಿನ ಸೊಪ್ಪು ಕೂಡ ಹಾಕೋತೀನಿ. ಸೊ ಕರಿಬೇವು ಸೊಪ್ಪು ಮತ್ತೆ ಪುದೀನಾನ ಚೆನ್ನಾಗಿ ಇವಾಗ ನಾವು ಫ್ರೈ ಮಾಡ್ಕೋಬೇಕು. ಇವಾಗ ನೀವು ನೋಡ್ಬೋದು ಕಲರ್ ಚೇಂಜ್ ಆಗಿದೆ. ಸೊ ಇದನ್ನ ಇವಾಗ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ನಾನು ರುಬ್ಬಿಸ್ಕೊಂಡ್ ಬರ್ಬೇಕು. ಇನ್ ಬಿಟ್ವೀನ್ ನಾನು ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ನಾನು ಇವಾಗ ಮೊದ್ಲೇ ಒಂದು 8 ಮೊಟ್ಟೆನ ಬೇಯಿಸ್ಕೊಂಡಿಟ್ಟಿದ್ದೀನಿ. ಆಮೇಲೆ ನಾನು ಆ ಮೊಟ್ಟೆ ಸ್ವಲ್ಪ ನಾನು ಇದಕ್ಕೆ ಇವಾಗ ಅರಿಶಿಣದ ಪುಡಿನ ಹಾಕ್ತೀನಿ. ಸೊ ನೀವು ಚಿಲ್ಲಿ ಪೌಡರ್ ಬೇಕಾದ್ರೂ ಹಾಕೋಬಹುದು, ಬಟ್ ನಾನು ಬರೀ ಅರಿಶಿಣ ಹಾಕ್ಬಿಟ್ಟು ನಾನೊಂದು 8 ಎಗ್ನ ಸ್ಲಿಟ್ ಮಾಡಿದ್ದೀನಿ. ಅಂದ್ರೆ ತುಂಬಾ ಕಟ್ ಮಾಡಬಾರ್ದು, ಆಮೇಲೆ ಅದ್ರ ಹ್ಯಾಪಿ ಬರ್ಡೇ ಆಗ್ಬಿಡುತ್ತೆ. ನಮ್ಗೆ ಹ್ಯಾಪಿ ಬರ್ಡೇ ಮಾಡೋದೇನ್ ಬೇಕಾಗಿಲ್ಲ. ಒಂದ್ ಚಿಕ್ಕ ಸ್ಲಿಟ್ ಮಾಡ್ಬಿಟ್ಟು ಸ್ವಲ್ಪ ನಾವು ಹುರ್ಕೋಬೇಕಾಗುತ್ತೆ ಕಲರ್ ಚೇಂಜ್ ಆಗೋ ತನಕ. ಸೊ ನೀವ್ ಇಲ್ಲಿ ನೋಡ್ಬೋದು ಇವಾಗ ಕಲರ್ ಚೇಂಜ್ ಆಗಿದೆ. ಸೊ ಈ ಮಿಕ್ಸಿ ಜಾರ್ಗೆ ನಾನು ಸ್ವಲ್ಪ ಗೋಡಂಬಿನ ಆಡ್ ಮಾಡ್ತೀನಿ, ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟ್. ಅದಾದ್ಮೇಲೆ ಒಂದ್ ಸ್ವಲ್ಪ ನಾನು ಶುಂಠಿನ ಆಡ್ ಮಾಡ್ಬಿಟ್ಟು ಇದನ್ನ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಇವಾಗ ನೀವು ನೋಡ್ಬೋದು ಗ್ರೈಂಡ್ ಆಗಿದೆ. ಸೊ ಇವಾಗ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆನ ತಗೋತಾ ಇದ್ದೀನಿ ನಾನು. ಆ ಎಣ್ಣೆಗೆ ನಾನು ಸ್ವಲ್ಪ ಒಂದು ಪಲಾವ್ ಎಲೆನ ಕಟ್ ಮಾಡ್ಬಿಟ್ಟು ಹಾಕೋತೀನಿ, ಸ್ವಲ್ಪ ಚಕ್ಕೆ, ಆಮೇಲೆ ಸ್ಟಾರ್ನ ನಾನಿಲ್ಲಿ ಕಟ್ ಮಾಡ್ಬಿಟ್ಟು ಹಾಕೋತಾ ಇದ್ದೀನಿ. ಇದಕ್ಕೆ ಇವಾಗ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕ್ಬೇಕು. ಸೊ ಆ ಮಸಾಲೆ ಚೆನ್ನಾಗಿ ಬೇಯಬೇಕು. ಇದಕ್ಕೆ ಇವಾಗ ನಾನು ನೀರ್ನ ಹಾಕೋತಾ ಇದ್ದೀನಿ. ಸ್ವಲ್ಪ ಜಾರ್ನ ತೊಳೆದ್ಬಿಟ್ಟು ನೀರ್ನ ಹಾಕೊಂಡಿದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ನಾವು ಮಿಕ್ಸ್ ಮಾಡೋಣ ಎಲ್ಲಾನು. ಇವಾಗ ಸ್ವಲ್ಪ ನಾನು ಉಪ್ಪನ್ನ ಆಡ್ ಮಾಡ್ಕೋತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಳ್ಳಿ. ಆಮೇಲೆ ಸ್ವಲ್ಪ ಅರಿಶಿಣದ ಪುಡಿನ ಆಡ್ ಮಾಡ್ಕೋತಾ ಇದ್ದೀನಿ. ಇದೆರಡು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಂಡು ಇವಾಗ ಇದಕ್ಕೆ ಸ್ವಲ್ಪ ನಾನು ಗರಂ ಮಸಾಲಾನ ಹಾಕೋತಾ ಇದ್ದೀನಿ. ಇದನ್ನು ನೋಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಜಾಸ್ತಿ ತಿಂತೀನಿ ಅಂದ್ರೆ ಜಾಸ್ತಿ, ಇಲ್ಲ ಅಂದ್ರೆ ನೋಡಿ. ಆಮೇಲೆ ಇದು ಸ್ವಲ್ಪ ಮಿಕ್ಸ್ ಆದ್ಮೇಲೆ ಇವಾಗ ಒಂದ್ 5 ನಿಮಿಷ ಮುಚ್ಚಿಡ್ತೀನಿ ನಾನು. ಇವಾಗ 5 ನಿಮಿಷ ಆಗಿದೆ, ನೋಡ್ಬೋದು ನೀವು ಯಾವ ತರ ಕುದಿ ಬರ್ತಾ ಇದೆ ಅಂತ. ಚೆನ್ನಾಗಿ ಬೆಂದಿದೆ ಮಸಾಲ ಎಲ್ಲ. ಇದಕ್ಕೆ ಇವಾಗ ನಾನು ಎಗ್ನ ಆಡ್ ಮಾಡ್ತೀನಿ. ಒಂದೊಂದೇ ಎಗ್ನ ಆಡ್ ಮಾಡ್ಬೇಕು, ಬಟ್ ನಾನೆಲ್ಲ ಒಂದೇ ಸಲ ಮಾಡ್ಲಿಕ್ಕೆ ಹೋಗಿದ್ದೀನಿ, ನೋಡ್ಬೋದು. ಸೊ ಇದಾದ್ಮೇಲೆ ಇವಾಗ ಸ್ವಲ್ಪ ಕುದಿ ಬಂದಿದೆ. ಎಗ್ ಗ್ರೀನ್ ಮಸಾಲ ಇವಾಗ ರೆಡಿ ಆಗಿದೆ, ತಿನ್ಬಹುದು. ಇವಾಗ ಟೇಸ್ಟ್ ಮಾಡುವಂಥ ಟೈಮು. ಇವತ್ತು ಫಾರ್ ಅ ಚೇಂಜ್ ನಮ್ಮ ನಾದ್ನಿಗೆ ಕೊಡೋಣ. ಸೊ ಟೇಸ್ಟ್ ಮಾಡಿ ಹೇಳಲಿ ಅವರು ಹೇಗಿದೆ ಅಂತ. ನೋಡೋಕೆ ಚೆನ್ನಾಗಿದೆ, ತಿಂದುಬಿಟ್ಟು ಹೇಳಿ ಹೇಗಿದೆ ಅಂತ. ಚೆನ್ನಾಗಿದೆಯಾ? ಇಷ್ಟ ಆಯ್ತಾ ನಿಮಗೆ? ಸೊ ಓಕೆ, ಚೆನ್ನಾಗಿ ತಿಂದು ಚೆನ್ನಾಗಿ ಮಲ್ಕೊಳ್ಳಿ. ಥ್ಯಾಂಕ್ ಯು.